ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ. ಇಲ್ಲಿ ನೋಡಿ ಅಜ್ಜಿ ಅಜ್ಜಿ ಚಿಕ್ಕಮ್ಮ ಅಜ್ಜಿ ಶಶಿ ಚೆನ್ನಾಗಿದ್ದೀರಾ? ಚಿಕ್ಕಮ್ಮ ನಂದಿವತ್ತು ಹುಡ್ದಪ್ಪ ಆಶೀರ್ವಾದ ಮಾಡಿ. ಛಾಯಾ ದೇವಸ್ಥಾನದಲ್ಲಿ ಸಿಕ್ಕಿದ್ಲು, ಅವಳೇ ಕರ್ಕೊಂಡು ಬಂದ್ಲು. ಥ್ಯಾಂಕ್ಸ್ ಛಾಯಾ. ಪರವಾಗಿಲ್ಲ. ಬನ್ನಿ ಬನ್ನಿ ಕೂತ್ಕೊಳ್ಳಿ. ಬನ್ನಿ 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 ಬನ್ನಿ. ಫಸ್ಟ್ ಕೇಕ್ ಮಾಡಿ. ನೀವು ಏನು ಇದು? ಪ್ರಪಂಚದಲ್ಲಿ ಇದೆಲ್ಲೂ ಸಿಗೋದಿಲ್ಲ. ಎಲ್ಲ ಬಡಲು ಬರೀ ಕೇಕ್ ತಿಂದಿರ್ತೀಯಾ? ಇದನ್ನೊಂದ್ಸಲಿ ತಿನ್ನೋಡು. ಗುಡಿಯಾ? ಯಾರು ಮಾಡಿದ್ದು? ನಾವೇ. ನಿಮ್ಮನ್ನ ನೋಡಿ ಎಷ್ಟು ಸಂತೋಷ ಆಗ್ತಾ ಇದೆಯೋ ಅಷ್ಟೇ ಸಂಕಟ ಆಗ್ತಾ ಇದೆ ಕಣೋ. ಈಗ ಅಷ್ಟೇ ಇಲ್ಲ. ಯಾತಕ್ಕೆ ಹೇಗಾದ್ರೂ ಮಾಡಿ ನಿಮ್ಮ ಅಪ್ಪಂದ್ರನ್ನ ನಾನು ಒಪ್ಪಿಸ್ತೀನಿ. ಎಲ್ರು ಮನೆಗ್ ಬಂದ್ರು. ಅಜ್ಜಿ ಯಾರು ಹೇಳಿ ನಾವು ಕಷ್ಟಪಡ್ತಿದೀವಿ ಅಂತ? ನಾವೀಗ ಸಂಪಾದನೆ ಮಾಡ್ತಾ ಇದೀವಿ. ಈಗ ಅಪ್ಪ ಏನ್ ಮಾಡ್ತಾರೆ, ಬೆಳಿಗ್ಗೆ ಹೋದ್ರೆ ಸಂಜೆ 5 ಗಂಟೆವರೆಗೂ ಒಂದೇ ಆಫೀಸಲ್ಲಿ ಕೆಲಸ ಮಾಡ್ತಿರ್ತಾರೆ. ನಾವ್ ಆತರ ಅಲ್ಲ. 2 ಗಂಟೆ ಒಂದ್ ಕಡೆ ಕೆಲಸ ಮಾಡಿದ್ರೆ 2 ಗಂಟೆ ಇನ್ನೊಂದ್ ಕಡೆ ಕೆಲಸ ಮಾಡ್ತಿರ್ತೀವಿ. ವೆರಿ ಬಿಸಿ ಯೂಸಿ. ಇವತ್ತು ಹಾಫ್ ಡೇ ಲೀವ್ ಇತ್ತು, ಅದಕ್ಕೆ ನಿಮ್ಗೆ ಸಿಕ್ಕಿದ್ವಿ. ಮಧ್ಯಾಹ್ನ ಮತ್ತೆ ಕೆಲ್ಸಕ್ಕೆ ಹೋಗ್ತೀವಿ. ಹಾಯ್ ಪ್ರಿಯಾಂಕಾ. ಕಮ್ ಅಮ್ಮ, ಇವಳು ಪ್ರಿಯಾಂಕಾ. ಇದು ಅಮ್ಮ ಅಜ್ಜಿ. ನಮ್ ಕಾಲೇಜ್ ತುಂಬಾ ಒಳ್ಳೆ ಹುಡುಗಿ. ಕಾಲೇಜಿನಲ್ಲಿ ಒಳ್ಳೆ ಹುಡುಗಿ ಅಂದ್ರೆ ಪ್ರಿಯಾಂಕಾ ಅಂದ್ರೆ ಒಳ್ಳೆ ಹುಡುಗಿ. ಆಯ್ತು ನಮಸ್ಕಾರ ಮಾಡು. ಪರವಾಗಿಲ್ಲ ಬಿಡಮ್ಮ. ಹಲೋ, ನೀನ್ ಯಾಕೆ ಬಂದೆ ಇಲ್ಲಿಗೆ? ಛಾಯಾ, ಮೊದ್ಲು ಅವಳನ್ನ ಆಚೆ ಹೋಗಿ ಕೇಳು. ನಮ್ಗೆ ಗೊತ್ತು, ನಾನೀಗ ಏನೇ ಮಾಡಿದ್ರು ಏನೇ ಹೇಳಿದ್ರು ನೀವು ಯಾರು ನನ್ನನ್ನು ನಂಬಲ್ಲ ಅಂತ. ಯಾಕೆಂದ್ರೆ ನಾನಷ್ಟು ದೊಡ್ಡ ತಪ್ಪು ಮಾಡಿದ್ದೀನಿ. ಚಿಕ್ಕ ವಯಸ್ಸಿನಲ್ಲೇ ನಾನು ನನ್ನ ತಾಯಿನ ಕಳ್ಕೊಂಡ್ಬಿಟ್ಟೆ. ಇನ್ನು ಡ್ಯಾಡಿಗಂತೂ ಬಿಸ್ನೆಸ್ಸೇ ಎಲ್ಲ. ಇವತ್ತು ಅಮೇರಿಕಾದಲ್ಲಿದ್ದರೆ ನಾಳೆ ಲಂಡನ್. ನನ್ನ ಹತ್ರ ದುಡ್ಡು ಕಾಸು ಎಲ್ಲ ಇದೆ, ಆದರೆ ಪ್ರೀತಿ ಅದೇನು ಅಂತಾನೆ ಗೊತ್ತಿಲ್ಲ. ಶಶಿ, ನಿನ್ ಪಾಟೀಲ್ ಹೇಳಿದ ಒಂದೊಂದು ಮಾತುನು ಸತ್ಯ. ಇನ್ಯಾವತ್ತೂ ನಾನಿಂಥ ತಪ್ಪು ಮಾಡಲ್ಲ. ಇದು ಒಂದ್ಸಲ ನನ್ನ ಕ್ಷಮಿಸ್ಬಿಡು ಪ್ಲೀಸ್. ಶಶಿ, ತಪ್ಪು ಅಂತ ಒಪ್ಕೊಂಡಾಗ ಕ್ಷಮಿಸ್ಬೇಕು. ನಾನ್ ನಿಮ್ಮ ಅಜ್ಜಿ ಹೇಳ್ತಾ ಇದ್ದೀನಿ, ಕೇಳೋ. ನೋ ನಾ ಇವಳನ್ನ ನಂಬಲ್ಲ. ಯಾಕೋ ಕ್ಷಮಿಸಲ್ಲ? ನಿನ್ ತಪ್ಪು ತಿದ್ಕೊಂಡು ಸ್ವಲ್ಪ ದಿವಸ ಆಯ್ತು, ನಂಗೆ ಒಂದ್ ಅವಕಾಶನೂ ಕೊಡಲ್ವಾ? ಓಕೆ ಕ್ಷಮಿಸಿದ್ದೀನಿ. ಥ್ಯಾಂಕ್ ಯು. ಅಯ್ಯೋ ನನ್ ಕಂದ. ಬರ್ತೀವಮ್ಮ. ಬಾಯ್ ಬಾಯ್. ಬರ್ತೀನಿ ಕಂದ. ನಿಮ್ಮ ಅಪ್ಪಂಗೆ ಗೊತ್ತಾದ್ರೆ ರಾಮಾಯಣ ಆಗೋಗುತ್ತೆ. ಬರ್ತೀನಿ. ಬೆಳಗ್ಗೆಯಿಂದ ಒಂದ್ 10 ಸತಿ ಯಾರು ಎಣ್ಸಿದೀರಾ. ನೀವ್ ಎಷ್ಟೇ ಎಣ್ಸಿದ್ರು ಅದು 32,502 ರೂಪಾಯಿ 50 ಪೈಸೆ ಅಷ್ಟೇ ಇರುತ್ತೆ. ಅದೇನ್ ಮರಿ ಹಾಕಲ್ಲ ಕಣ್ರೋ. ಈಗ ಈ ದುಡ್ಡನ್ನ ನಿಮ್ ತಂದೆ ಕೈ ಕೊಟ್ಟು ನಾವ್ ಗೆದ್ವಿ ಅಂತ ಹೇಳ್ಬಿಡಿ. ಇವತ್ ನಾನು ವೃದ್ಧಾಶ್ರಮಕ್ಕೆ ಹೋಗಿದ್ದೆ. ಅಲ್ಲಿ ಯಾರನ್ನ ನೋಡ್ದೆ ಗೊತ್ತಾ? ಯಾರು? ಅಂಕಲ್. ಯಾರು? ನಾವು ಅಂಕಲ್. ನಾನು ಅಂಕಲ್ ವಿಜಯ್. ವಿಜಯ್, ಅಜಯ್, ಶಶಾಂಕ್. ಚೆನ್ನಾಗಿದ್ದೀರಾ? ನಾನು ಛಾಯಾ. ಪ್ರಿಯಾಂಕಾ ಅಂಕಲ್. ಪ್ರಿಯಾಂಕಾ, ಛಾಯಾ, ಚೆನ್ನಾಗಿದ್ದೀರನಮ್ಮ? ಏನಾಯ್ತು ಅಂಕಲ್? ಏನಿಲ್ಲಪ್ಪ, ನನಗೆ ಡಯಾಬಿಟಿಸ್ ಇತ್ತಲ್ಲ, ಶುಗರ್ ಜಾಸ್ತಿ ಆಗಿ ದೃಷ್ಟಿ ಕಳ್ಕೊಂಡೆ. ನನಗೆ ಹಿಂದೆ ಮುಂದೆ ಯಾರಿದ್ದಾರೆ, ಅದಕ್ಕೆ ಇಲ್ಲಿ ಬಂದು ಸೇರ್ಕೊಂಡೆ. ಹಲೋ ಮಿಸ್ಟರ್ ಮಂದೀಪ್. ಡಾಕ್ಟ್ರೇ, ಏನಿವತ್ತು ನಿಮ್ಮನ್ನು ನೋಡಕ್ಕೆ ಇಷ್ಟೊಂದು ಜನ ವಿಸಿಟರ್ಸು? ಡಾಕ್ಟ್ರೇ, ನಾನು ಆಗಾಗ ಹೇಳ್ತಾ ಇರ್ತೀನಲ್ಲ, 3 ಜನ ತರಲೆ ಹುಡುಗರ ಜೊತೆ ನಾನು 3 ವರ್ಷ ಇದ್ದೆ ಅಂತ. ಇವರೇ ಆ ಹುಡುಗರು. ಜೀವನದಲ್ಲಿ ನಾನು ಏನೇನು ನೋಡೋಕೆ ಸಾಧ್ಯನೋ ಅಷ್ಟೂ ಇವರು 3 ವರ್ಷದಲ್ಲಿ ನನಗೆ ಒಳ್ಳೆ ಸಿನಿಮಾ ಥರ ತೋರಿಸ್ಬಿಟ್ರು. ಅದಕ್ಕೆ ನನಗೆ ಕಣ್ ಕಳ್ಕೊಂಡಿದ್ದು ದುಃಖನೇ ಇಲ್ಲ. ಓಕೆ ಮಿಸ್ಟರ್ ಮಂದೀಪ್, ಟೇಕ್ ಕೇರ್. ಸಿ ಯು ಫ್ರೆಂಡ್ಸ್. ಓಕೆ ಡಾಕ್ಟರ್. ನಾವಿವಾಗ ಮುಂಚಿನ ತರ ಇಲ್ಲ, ತುಂಬಾ ಬದಲಾಗಿದ್ದೀವಿ. ನಮ್ ಕಾಲ್ ಮೇಲೆ ನಾವು ನಿಂತ್ಕೋಬೇಕು ಅಂತ ಹೇಳಿ ಮನೆಯಿಂದ ಆಚೆ ಬಂದು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದೀವಿ. ವೆರಿ ಗುಡ್, ವೆರಿ ಗುಡ್. ನಿಮ್ಮ ಮಾತು ಕೇಳಿ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ಅದು ಅಲ್ಲದೆ ನೀವು ಪ್ರೀತಿಸಿರೋ ಹುಡುಗಿರು ನಿಮ್ಮ ಜೊತೆಲಿ ಇದ್ದಾರೆ ಅಂದಮೇಲೆ ನೀವೆಷ್ಟು ಬದಲಾಗಿದ್ದೀರ ಅಂತ ಗೊತ್ತಾಗತ್ತೆ. ನೀವಾದ್ರೂ ನನ್ನನ್ನು ಆಗಾಗ ನೋಡಕ್ ಬರ್ತಾ ಇರಪ್ಪ, ನನಗೂ ಖುಷಿ ಆಗತ್ತೆ. ಡಾಕ್ಟರ್, ಎಸ್. ಮಂದೀಪ್ ಅಂಕಲ್ಗೆ ತಿರ್ಗಾ ಕಣ್ ಬರದೇ ಇಲ್ವಾ? ಯಾಕೆ ಬರಲ್ಲ?
ಆಪರೇಷನ್ ಮಾಡಿದ್ರೆ ಖಂಡಿತ ಬರುತ್ತೆ. ಮತ್ತೆ ಯಾಕೆ ಮಾಡಿಲ್ಲ? ಅದಕ್ಕೆ ಸುಮಾರು 40,000 ರೂಪಾಯಿ ಖರ್ಚಾಗುತ್ತೆ. ನೋಡಿ, ಇದು ವೃದ್ಧಾಶ್ರಮ. ಇಲ್ಲಿ ನಾವು ಯಾರು ಇಲ್ಲದೆ ಇರೋರಿಗೆ ಆಶ್ರಯ ಕೊಡಕ್ಕಾಗತ್ತೆ ಹೊರತು ನಮ್ಮ ಶಕ್ತಿಗೆ ಮೀರಿದ ಸೇವೆ ಮಾಡಕ್ಕಾಗಲ್ಲ. ಯಾರಾದ್ರೂ ದೊಡ್ಡ ಮನಸ್ಸು ಮಾಡಿ ಸ್ವಲ್ಪ ಸಹಾಯ ಮಾಡಿದ್ರೆ ಖಂಡಿತ ಆಪರೇಷನ್ ಮಾಡ್ತೀವಿ. ಮಂದೀಪ್ ಅಂಕಲ್ನ ನೋಡಿದ್ರೆ ತುಂಬಾ ಬೇಜಾರಾಗುತ್ತೆ ಕಣ್ರೋ. ನಮ್ ಜೇಬ್ನಲ್ಲಿ 20 ರೂಪಾಯಿ ಇದ್ದು ಯಾರಾದ್ರೂ ಬಂದು 10 ರೂಪಾಯಿ ಕೇಳಿದ್ರೆ ಕೊಟ್ಬಿಡ್ಬೋದು. ಆದ್ರೆ ನಮ್ಮ ಹತ್ರ ಇರೋದೇ 10 ರೂಪಾಯಿ ಆದ್ರೆ ಏನ್ ಮಾಡಕ್ಕಾಗತ್ತೆ? 31ನೇ ದಿವಸ ಒಬ್ಬೊಬ್ಬರು 10,000 ರೂಪಾಯಿ ಸಂಪಾದನೆ ಮಾಡ್ಕೊಂಡು ಬರಲಿಲ್ಲ ಅಂದ್ರೆ ಸೋಲನ್ನು ಒಪ್ಕೊಂಡು ಹಾಗೆ. ಡಾಕ್ಟರ್, ಇದರಲ್ಲಿ 30,000 ರೂಪಾಯಿ ಇದೆ. ಇದನ್ನು ತಗೊಂಡು ಮಂದೀಪ್ ಅಂಕಲ್ ಆಪರೇಷನ್ ಮಾಡಿ. ಇಷ್ಟೇ ಅಲ್ಲ, ಇನ್ನೂ ಎಷ್ಟೇ ಖರ್ಚಾದರೂ ಪರವಾಗಿಲ್ಲ, ನಾವು ತಂದು ಕೊಡ್ತೀವಿ. ಆದರೆ ಮಂದೀಪ್ ಅಂಕಲ್ಗೆ ಯಾರೂ ಇಲ್ಲಂತ ಮಾತ್ರ ಹೇಳ್ಬೇಡಿ, ನಾವಿದ್ದೀವಿ. ಐ ರಿಯಲಿ ಅಪ್ರಿಷಿಯೇಟ್ ಯು ಮೈ ಬಾಯ್ಸ್. ಥ್ಯಾಂಕ್ ಯು. ರೂಪಾಯಿ ಕಟ್ಬಿಟ್ಟು ಬಂದ್ರ? ನಂಗೆ ಗೊತ್ತಿತ್ತು ನೀವ್ ಹೀಗೆ ಮಾಡ್ತೀರಾ ಅಂತ. ನೀವು ಮಾಡಿದ ತಪ್ಪಲ್ಲ, ಆದ್ರೆ ಅಷ್ಟೇ ಮುಖ್ಯವಾದ್ದು ನಿಮ್ ಗುರಿ ತಲುಪೋದು ಕೂಡ ಅಲ್ವಾ? ನೋಡಿ, ಈ 30,000 ರೂಪಾಯಿ ತಗೊಂಡ್ ಹೋಗಿ ನಿಮ್ ತಂದೆ ಕೈಲಿ ಒಪ್ಪಿಸ್ಬಿಡಿ. ನೀವು ಸಂಪಾದನೆ ಮಾಡಿದಂತೂ ನಿಜ ತಾನೆ? ಬೇಡ, ಇದ್ ಯೋಚನೆ ಮಾಡೋ ಸಮಯ ಅಲ್ಲ, ಕೊನೆ ದಿನ ಕಣೋ. ಹೌದು ಕಣೋ, ಛಾಯಾ ಹೇಳ್ತಿರೋದು ನಿಜ. ನಾವೀಗ ಹಣ ತಗೊಂಡು ಹೋಗ್ಲಿಲ್ಲ ಅಂದ್ರೆ ಮತ್ತೆ ಮನೆಗೆ ಹೋಗೋಕ್ಕಾಗಲ್ವೋ? ಈಗ ಹಣ ತಗೊಂಡು ಹೋಗೋಣ, ಇಲ್ದಿದ್ರೆ ಮನೆಗೆ ಹೋಗೋದೇ ಬೇಡ. ಮನೆಗಂತೂ ಹೋಗ್ಲೇಬೇಕು. ಹಣ ಇಲ್ಲ ಅಂದ್ರೂ ಪರವಾಗಿಲ್ಲ, ಯಾಕಂದ್ರೆ ಅಪ್ಪ ದೊಡ್ಡಪ್ಪಂಗೆ ಇವತ್ತು ಬಂದೇ ಬರ್ತೀವಿ ಅಂತ ಮಾತು ಕೊಟ್ಟಿದ್ದೀವಿ. ಸಿಕ್ಕಿದ್ರು, ಸಿಕ್ಕೇ ಬಿಟ್ರು, ಇವನ್ನ ಬಿಡಬಾರ್ದು. ಏ ಡ್ರೈವರ್, ಆ ಹುಡುಗರನ್ನ ಮೆಲ್ಲಗೆ ಮೆಲ್ಲಗೆ ಫಾಲೋ ಮಾಡಿ. ಓಕೆ ಸರ್. ಇವತ್ತು ನಾನು ಬಿಸಿ ಇದ್ದೀನಿ, ಮುಂದಿನ ವಾರ ಫೋನ್ ಮಾಡಿ. ಓಕೆ ರಾಜೇಂದ್ರ, ಒಂದಿನ ಕಾದ್ ನೋಡೋಣ ಕಣೋ. ಅಮ್ಮ, 1 ದಿನ ಅಲ್ಲ, 100 ದಿನ ಕಾದ್ರೂ ಅವ್ರು ಬರೋದಿಲ್ಲ. ಅವರು ನಿಮ್ ಮಕ್ಳೇ ಅಲ್ವೇನೋ? ನೀನು ಏನೇ ಹೇಳಿದ್ರು ನಾನು ನನ್ನ ನಿರ್ಧಾರ ಬದಲಾಯಿಸೋದಿಲ್ಲ. ದುರ್ಗಾ, ನಾನು ಓಹ್, ಬನ್ನಿ ಸರ್, ಬನ್ನಿ. ನಿಮ್ಮನ್ನೇ ಕಾಯ್ತಾ ಇದ್ವಿ. ಹಣ ತಗೊಂಬಂದ್ರ? ಇಲ್ಲ ಡ್ಯಾಡ್. ಓ, ಅಷ್ಟು ದೊಡ್ಡ ಅಮೌಂಟ್ ತರೋದಕ್ಕೆ ಭಾರ ಆಗಿರ್ಬೇಕಲ್ಲ. ಸೂಟ್ ಕೇಸಲ್ಲಿ ತರೋದಕ್ಕೆ ಕಾರ್ ಕಳಿಸ್ಲಾ? ಡ್ಯಾಡ್, ನಾವು ಸಂಪಾದನೆ ಮಾಡಿದಂತೂ ನಿಜ. ಸಂಪಾದನೆ ಮಾಡಿದಂತೂ ನಿಜ. ಆದ್ರೆ ಯಾರೋ ಪಿಕ್ ಪಾಕೆಟ್ ಮಾಡಿದ್ರು ಅಥವಾ ಯಾರೋ ಹೊಡೆದು ಕಿತ್ಕೊಂಡ್ಬಿಟ್ರು, ಅದಂತಾನೆ ಹೇಳಕ್ ಬಂದಿದ್ದೀರಾ? ಇಲ್ಲ ಡ್ಯಾಡ್, ಒಂದೊಳ್ಳೆ ಕೆಲಸಕ್ಕೆ ಉಪಯೋಗ ಆಯ್ತು. ಎಲ್ಲಿ? ವೈನ್ ಶಾಪ್ಗ? ಇಲ್ಲ ಬಾಡಿಗೆ ಕೊಟ್ಟರು ಊಟ ಹಾಕ್ತವ್ರು ಬಾಕಿ ಅಂತ ಕಿತ್ಕೊಂಡು ಹೋಗ್ಬಿಟ್ರ? ಹೇಳಿ, ಏನ್ ಮಾಡಿದ್ರಿ? ಎಸ್ ಸರ್, ನಾನು ಮಂದೀಪ್ ಮಾತಾಡ್ತಾ ಇದ್ದೀನಿ. ನಮಸ್ಕಾರ. ದಯವಿಟ್ಟು ಫೋನ್ ಕಟ್ ಮಾಡಬೇಡಿ ಸರ್. ಮತ್ತೆ ಕೆಲಸ ಕೇಳಕ್ಕೆ ನಿಮಗೆ ಫೋನ್ ಮಾಡಲಿಲ್ಲ ಸರ್. ನೀವು ಕೆಲಸದಿಂದ ತೆಗೆದು ಸ್ವಲ್ಪ ದಿವಸದಲ್ಲೇ ನನ್ನ ಕಣ್ಣು ಹೊರಟೋಯ್ತು ಸರ್. ಆದರೆ ನಿಮ್ಮ ಮಕ್ಕಳು ನನಗೆ ಬೆಳಕು ಕೊಡ್ತಾ ಇದ್ದಾರೆ ಸರ್. ಆಕಸ್ಮಿಕವಾಗಿ ಅವ್ರು ನನಗೆ ಸಿಕ್ಕಿದ್ರು. ನನ್ನ ಪರಿಸ್ಥಿತಿ ನೋಡಿ ಅವ್ರು ನನಗೆ ಕಣ್ಣು ಆಪರೇಷನ್ಗೆ ಅಂತ ಡಾಕ್ಟರ್ ಹತ್ರ ಅವರು ಸಂಪಾದನೆ ಮಾಡಿದ 30,000 ರೂಪಾಯಿ ಕೊಟ್ಟೋಗಿದ್ದಾರೆ ಸರ್. ಅವ್ರೀಗ ತುಂಬಾ ಒಳ್ಳೆ ಹುಡುಗರು ಸರ್. ಅವ್ರು ಎಲ್ಲಿ ಇದ್ರು ಅವ್ರನ್ನ ಹುಡುಕಿಸಿ ಮನೆ ಕರ್ಕೊಂಡು ಬನ್ನಿ ಸರ್. ನೀವು ಎಲ್ಲ ಇದ್ದು ಅವ್ರ ಅನಾಥರಾಗೋದು ಬೇಡ ಸರ್. ನನಗೆ ಟೋಪಿ ಹಾಕಕ್ ನೋಡ್ತೀರಾ? ಏಯ್, ಇಷ್ಟು ದಿವಸ ನಾಯಿ ಇದ್ರೆ ಕಲ್ಲಿರ್ತಿರ್ಲಿಲ್ಲ, ಕಲ್ಲಿದ್ದಿದ್ರೆ ನಾಯಿ ಇರ್ತಿರ್ಲಿಲ್ಲ. ಇವತ್ತು ಸಿಕ್ಕ ಬಿದ್ದಿದ್ದೀರಾ, ನಾನ್ ನಿಮ್ಮನ್ನ ಸುಮ್ನೆ ಬಿಡಲ್ಲ. ರೇ ನಿಲ್ಲಿಸ್ರಿ. ಯಾರೇ ನೀವು? ನಾನು ಯಾರು ಅಂತ ನಿಮ್ಗೆ ಆಮೇಲೆ ಗೊತ್ತಾಗುತ್ತೆ. ಮೊದಲು ಇವ್ರು ಏನ್ ಮಾಡಿದ್ರು ಅಂತ ನೀವು ತಿಳ್ಕೊಳ್ಳಿ. ನಮ್ಮ ಅಪ್ಪ ನಮಗೆ ರಕ್ತ ಕೊಟ್ಟು ಓದಿಸಿದ್ರು,
ನಮ್ ತಾತ ಸತ್ತಾಗ್ಲು ನಮ್ಮಪ್ಪ ನಮ್ಮನ್ನ ಬಿಡದೆ ಪರೀಕ್ಷೆ ಕಳಿಸಿದ್ರು, ಹಾಗೆ ಹೀಗೆ ಅಂತ ನನ್ನ ಹತ್ರ ಹೇಳಿ ಕೆಲ್ಸಕ್ಕೆ ಸೇರ್ಕೊಂಡ್ರು. ಆಮೇಲೆ ಗೊತ್ತಾಯ್ತು ಅವ್ರು ನನಗೆ ಕೊಟ್ಟಿದ್ದು ಫೇಕ್ ಸರ್ಟಿಫಿಕೇಟ್ ಅಂತ. ಇನ್ನೇನು ನಮ್ಮ ಹುಡುಗರು ಬದಲಾಗ್ಬಿಟ್ರು ಅಂತ ಖುಷಿ ಪಡೋದ್ರಲ್ಲಿದ್ದೆ. ಸಂಪಾದನೆಯನ್ನು ಮೋಸದಿಂದಲೇ ಮಾಡಿ ನಾವೇ ಗೆದ್ವಿ ಅಂತ ಹೇಳೋಕ್ ಬಂದ್ರೇನು? ನೋಡಿದೇನಮ್ಮ ನಿನ್ನ ಮುದ್ದು ಮೊಮ್ಮಕ್ಕಳನ್ನ ಹುಟ್ಟು ಗುಣ ಸುಟ್ರು ಹೋಗಲ್ಲ ಅಂತ ಸಾಬೀತ್ ಮಾಡ್ಬಿಟ್ರು. ನೀನ್ ಯಾಕಿಂತ ಮಕ್ಕಳು ಕಣ್ಣೀರ್ ಹಾಕ್ತೀಯಾ? ಅಯ್ಯಯ್ಯಯ್ಯಯ್ಯ, ಎಲ್ಲ ನೀವೇ ಮಾತಾಡ್ತಾ ಇದ್ರಲ್ಲ ಸರ್, ನನಗೂ ಸ್ವಲ್ಪ ಮಾತಾಡಕ್ಕೆ ಅವಕಾಶ ಕೊಡಿ. ಸರ್, ಒಂದು ಮಾತು ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಯಾವುದೇ ಸರ್ಟಿಫಿಕೇಟ್ ಇರ್ಲಿ, ಯಾವುದೇ ಮಾರ್ಕ್ಸ್ ಕಾರ್ಡ್ ಇರ್ಲಿ, ಮನುಷ್ಯನಿಗೆ ಬೇಕಾಗಿರೋದು ಬುದ್ಧಿ ಸರ್, ಬುದ್ಧಿ. ಆ ಬುದ್ಧಿ ಈ 3 ಹುಡುಗರಲ್ಲಿ ಇದೆ ಸರ್. ಅದ್ ಯಾಕೆ ಅಂತ ನೀವು ಕೇಳ್ತೀರಾ? ಸರ್, ಈ 3 ಜನ ಹುಡುಗರಿಗೆ 200 ಕೇಸ್ ಬೀರನ್ನ 2 ದಿವಸದಲ್ಲಿ ಮಾರ್ಕೊಂಬರ್ ಕೇಳಿದೆ ಸರ್. ಆದ್ರೆ ಈ ಹುಡುಗರು ಒಂದೇ ದಿನದಲ್ಲಿ ಮಾರ್ಕೊಂಡ್ಬಂದ್ಬಿಟ್ರು ಸರ್. ಅಲ್ಲೇ ಅದ್ ಏನು ಮ್ಯಾಜಿಕ್ ಮಾಡಿದ್ರು ಅದು ನನಗೆ ಗೊತ್ತಿಲ್ಲ ಸರ್. ಅವತ್ತಿಂದ ನಮ್ ಬೀರ್ಗೆ ಸೇಲ್ಸ್ ಮೇಲೆ ಸೇಲ್ಸು. ಆ ಬೀರ್ ಮಾರಿದ ಕಮಿಷನ್ 75,000 ರೂಪಾಯಿ ಬಂತು, 75,000 ರುಪೀಸ್. ಆ ಚೆಕ್ ನ ಈ ಹುಡುಗರು ಕೊಟ್ಬಿಟ್ಟು ನಮ್ಮ ಆಫೀಸಲ್ಲಿ ನಿಮಗೆ ಪರ್ಮನೆಂಟ್ ಕೆಲಸ ಇದೆ ಕಣ್ರಯ್ಯ, ಬಂಡ್ರಯ್ಯ ಅಂತ ಹೇಳಕ್ಕೆ ಇಷ್ಟಪಟ್ಟು ನಾನು ಇವ್ರನ್ನ ಚೇಸ್ ಮಾಡ್ತಾನೇ ಇದ್ದೀನಿ. ಇವ್ರು ಓಡ್ ಹೋಗ್ತಾನೇ ಇದ್ದಾರೆ. ಆ 75,000 ರೂಪಾಯಿ ಚೆಕ್ ನ ಇವ್ರು ಕೊಟ್ಬಿಟ್ಟು ಹೋಗೋಣ ಅಂತ ತಂದಿದ್ದೀನಿ ಸರ್. ನೋಡ್ರಯ್ಯ, ನಾನು ಬಹಳ ಸಿನ್ಸಿಯರ್ ಮ್ಯಾನು, ಯಾರ ಹಂಗನ್ನು ಇಟ್ಕೊಳ್ಳೋನಲ್ಲ. ನಿಮಗೆ ಸೇರ್ಬೇಕಾದ ದುಡ್ಡನ್ನ ನಿಮಗೆ ಸೇರಿಸ್ಬಿಡ್ತೀನಿ. ತಗೊಳ್ಳಿ ನಿಮ್ಮ 75,000 ರೂಪಾಯಿ ಚೆಕ್. ನೋಡು ಮರಿ, ನಮ್ಮ ಆಫೀಸಿನ ಬಾಗಿಲು ನಿಮಗೆ ಯಾವಾಗಲೂ ತೆಗೆದಿರುತ್ತೆ. ಯು ಆರ್ ವೆಲ್ಕಮ್ ಎನಿ ಟೈಮ್. ಬಾಯ್. ಇನ್ನು ಏನೋ ಯೋಚನೆ ಮಾಡ್ತಿದ್ಯಾ ರಾಜೇಂದ್ರ? ನೀನ್ ಹೇಳಿದ ಪ್ರಕಾರ 30,000 ಅಲ್ಲ 75,000 ರೂಪಾಯಿ ಸಂಪಾದನೆ ಮಾಡ್ಕೊಂಡ್ ಬಂದಿದ್ದಾರೆ. ಅವರೇ ಗೆದ್ಬಿಟ್ರು ಕಣೋ, ಅವರೇ. ಅಜ್ಜಿ ಯಾರು ಹೇಳಿದ್ ನಾವು ಗೆದ್ವಿ ಅಂತ? ಗೆದ್ದಿದ್ದು ಅಪ್ಪ ದೊಡ್ಡಪ್ಪನೇ. ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ. ಪರ್ಸಲ್ ದುಡ್ಡು, ಕ್ರೆಡಿಟ್ ಕಾರ್ಡ್ ಇದ್ರೆ ಸಾಕು, ಜೀವನ ಆರಾಮಾಗಿ ಕಳೆದು ಬಿಡ್ಬೋದು ಅಂತ ಅನ್ಕೊಂಡಿದ್ವಿ. ಇಲ್ಲ, ಅದು ತಪ್ಪು. ಅದೆಲ್ಲ ಆಗೋದಿಲ್ಲ ಅಂತ ಈಗ ಗೊತ್ತಾಗಿದೆ. ಅಷ್ಟೇ ಅಲ್ಲ, ಈ 30 ದಿವಸದಲ್ಲಿ ಹಸಿವು ಅಂದ್ರೇನು, ಜವಾಬ್ದಾರಿ ಅಂದ್ರೇನು, ಜೀವನದಲ್ಲಿ ಸರಿ ಯಾವುದು, ತಪ್ಪು ಯಾವುದು, ಓದಿನ ಬೆಲೆ ಏನು ಎಲ್ಲ ತಿಳ್ಕೊಂಡಿದ್ದೀವಿ. ಇದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ಅಪ್ಪ ದೊಡ್ಡಪ್ಪ ಒಂದು ಅವಕಾಶ ಕೊಟ್ಟರು. ಆ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ಬಿಟ್ಟು ಹೋಗೋಣ ಅಂತ ಬಂದ್ವಿ ಅಷ್ಟೇ. ಬೇರೆ ಯಾವ ಉದ್ದೇಶನೂ ಇಲ್ಲ. ಆದ್ರೆ ಒಂದ್ ಮಾತು ಡ್ಯಾಡ್, ನಾವೆಲ್ಲ ತಪ್ಪು ಮಾಡಿದೀವಿ ನಿಜ. ಆದ್ರೆ ಅದಕ್ಕೆ ಎಂಥ ಕಠಿಣವಾದ ಶಿಕ್ಷೆ ಕೊಟ್ರು. ಎಲ್ಲ ಮಕ್ಕಳು ತಮ್ಮ ತಂದೆ ತಾಯಿರ ಜೊತೆ ಸಂತೋಷವಾಗಿರ್ಬೇಕು ಅಂತ ಬಯಸೋ ವಯಸ್ಸಿನಲ್ಲಿ ನಮ್ಮನ್ನ ಹಾಸ್ಟೆಲ್ಗೆ ಹಾಕಿ ನಿಮ್ಮಿಂದ ದೂರ ಮಾಡಿದ್ರಿ. ನೀವು ನಮ್ಮ ಒಳ್ಳೇದಕ್ಕೆ ಹಣ ಖರ್ಚು ಮಾಡಿರ್ಬೋದು ನಿಜ, ಆದ್ರೆ ಆ ಕಳ್ದೋದ್ ಬಾಲ್ಯ ಜೀವನನ ನೀವು ವಾಪಸ್ ಕೊಡಕ್ಕಾಗತ್ತಾ? ಯಾವಾಗ್ಲೂ ನಿಮ್ಮಿಷ್ಟದ ಹಾಗೆ ಎಲ್ಲ ನಡಿಬೇಕು ಅಂತ ಆಸೆ ಪಟ್ರಿ. ಆದ್ರೆ ನಮ್ಮಿಷ್ಟ ಏನು ಅಂತ ಯಾವತ್ತಾದ್ರೂ ಕೇಳಿದ್ದೀರಾ ದೊಡ್ಡಪ್ಪ? ಎಷ್ಟೇ ಆದ್ರೂ ಅಪ್ಪ ಅಪ್ಪನೇ, ಮಕ್ಕಳು ಮಕ್ಕಳೇ. ಬರ್ತೀವಿ ದೊಡ್ಡಪ್ಪ, ಬರ್ತೀವಿ. ಲೋ ರಾಜೇಂದ್ರ, ನೀನ್ ದೊಡ್ಡ ವ್ಯಾಪಾರಸ್ಥ ಆಗ್ತಾ ಎಲ್ಲ ಇಲ್ಲಿಂದಲೇ ಯೋಚನೆ ಮಾಡ್ತೀಯ ಹೊರತು ಇಲ್ಲಿಂದ ಯೋಚನೆ ಮಾಡೋದನ್ನ ಮರ್ತು ಬಿಟ್ಟೆ ಕಣೋ, ಮರ್ತು ಬಿಟ್ಟೆ. ಮಕ್ಕಳು ಅಂದ್ರೆ ವ್ಯಾಪಾರ ಅಲ್ಲ ಕಣೋ, ಒಂದು ಚಿಕ್ಕ ಸಸಿ ಇದ್ದ ಹಾಗೆ. ಅದಕ್ಕೆ ನೀರು ಗೊಬ್ಬರ ಚೆನ್ನಾಗಿ ಹಾಕಿ ಸರಿಯಾಗಿ ಬೆಳೆಸ್ಬೇಕು. ಅದು ಹೀಗೆ ಬೆಳಿಲಿ ಅಂತ ಅದು ಸುತ್ತ ಬೇಲಿ ಹಾಕುದಲ್ಲ ಕಣೋ. ನಾನ್ ನಿಮ್ಮನ್ ಬೆಳೆಸಿದ್ದು ಹಾಗೆ, ನಿಮ್ಮಿಷ್ಟದಂತೆ ನಿಮ್ಮನ್ ಬಿಟ್ಟೆ. ನಿಮಗೆ ಮುಂದೆ ಬರ್ಬೇಕು ಅನ್ನೋ ಛಲ ಇತ್ತು, ಕಷ್ಟಪಟ್ಟು ದುಡಿದ್ರಿ. ನೀವು ತಪ್ಪು ಮಾಡ್ಲಿಲ್ಲ ಅಂತಲ್ಲ, ಆದ ತಪ್ಪನ್ನ ನೀವೇ ತಿದ್ದುಕೊಂಡು ಮುಂದೆ ಬಂದ್ರಿ. ಆವತ್ತವ್ರು ಗೊಂಬೆ ಮಾರ್ಬೇಕಾದ್ರೆ ನೀವಿಬ್ರು ಸಿಟ್ಟು ಮಾಡ್ಕೊಂಡ್ರಿ, ನಾವಿಬ್ರು ಸಂತೋಷ ಪಟ್ರಿ. ಯಾಕೆ ಗೊತ್ತಾ? ನನ್ ಮೊಮ್ಮಕ್ಕಳು ಬದುಕೋ ದಾರಿ ಕಂಡ್ಕೊಂಡ್ರು ಅಂತ. ಏನೀಗ ಅವರು ನಿಮ್ಮಿಷ್ಟದಾಗ ಬೆಳಿಲಿಲ್ಲ ಅಂತ ಕೋಪ ತಾನೆ?
ಇನ್ ಮುಂದೆ ಅವರಿಗೆ ನಿಮ್ಮ ಅವಶ್ಯಕತೆ ಇಲ್ಲ. ಅವ್ರ ಅವಶ್ಯಕತೆ ಮುಂದೆ ನಿಮಗಿದೆ. ನಾವು ಸೋತ್ವಿ ಅನ್ನೋದು ನಿಮ್ಮ ಮನಸ್ಸಿನಲ್ಲಿ ಏನಾದ್ರೂ ಇದ್ರೆ ನೀವ್ ಯಾರಿಗೆ ಸೋತ್ರಿ? ನಿಮ್ಮ ಮಕ್ಕಳಿಗೆ ತಾನೇ. ಇದನ್ನೆಲ್ಲ ನಾನು ಅವ್ರ ಮುಂದೆನೆ ಮಾತಾಡ್ಬೋದಾಗಿತ್ತು. ಆದ್ರೆ ನನ್ನ ಮೊಮ್ಮಕ್ಕಳ ಮುಂದೆ ನನ್ನ ಮಕ್ಕಳು ಚಿಕ್ಕವರಾಗೋದು ನನಗೆ ಇಷ್ಟ ಇರಲಿಲ್ಲ. ಈಗ ನೀನ್ ಅವ್ರನ್ನ ಬಿಟ್ರೆ ಇನ್ ಯಾವತ್ತೂ ಅವ್ರು ನಿನ್ ಕೈಗೆ ಸಿಗಲ್ಲ ಕಣೋ, ಸಿಗಲ್ಲ. ಹೋಗ್ ಕರ್ಕೊಂಡು ಬಾ. ಶಶಿ ಚಿಕ್ಕ ವಯಸ್ಸಲ್ಲೇ ಅವನ ತಾಯಿನ ಕಳ್ಕೊಂಡ. ಅವನಿಗೆ ತಾಯಿ ಪ್ರೀತಿನೇ ಸಿಕ್ಲಿಲ್ಲ. ಇವರಿಬ್ರಿಗೆ ತಾಯಿ ಇದ್ದು ತಾಯಿ ಪ್ರೀತಿ ಅನ್ಭವಿಸಕ್ಕಾಗ್ಲಿಲ್ಲ. ನಾನು ಈ ಮನೆಗೆ ಬಂದ್ಮೇಲೆ ನನ್ ಬಾಯ ಸತ್ತೋಯ್ತು. ಇನ್ಮೇಲೆ ನಾನು ಸುಮ್ಮನೆ ಇರೋದಿಲ್ಲ. ಸಾಯೋವರೆಗೂ ನಾನು ನನ್ನ ಮಕ್ಕಳ ಜೊತೆನೇ ಇರ್ತೀನಿ. ಏ ಅಪ್ಪ ಹೇಳ್ತಿದ್ರಲ್ಲ ವಾಚ್ಮನ್ ಸೀಟ್ ಅಲ್ಲಿ ಕೂತ್ಕೊಳ್ಳೋಕ್ಕೂ ನಮ್ಗೆ ಹೋಗ್ತಾ ಇಲ್ಲ ಅಂತ. ಬಸ್ವಾ ಒಂದ್ ನಿಮಿಷ. ಇದು ಒಂಥರ ಚೆನ್ನಾಗಿದೆಯೋ? ಚೆನ್ನಾಗಿದ್ಯಾ? ನಾನೊಂದ್ಸಲಿ ಕೂತ್ಕೊಂಡು ನೋಡ್ತೀನೋ. ನೀವು ಕೂತ್ಕೊಳ್ಬೇಕಾಗಿರೋದು ಆ ವಾಚ್ಮೆನ್ ಸೀಟ್ನಲ್ಲ, MD ಸೀಟ್ನಲ್ಲಿ. ನಾವು ನಿಮ್ಮ ಬಾಲ್ಯವನ್ನು ಹಿಂತಿರುಗಿಸೋದಕ್ಕೆ ಆಗೋದಿಲ್ಲ, ಒಪ್ಕೋತೀವಿ. ಆದರೆ ನಾವು ನಿಮ್ಮನ್ನು ಹಾಸ್ಟೆಲಿಗೆ ಕಳಿಸಿದ್ದು ಮಾಡಿದ್ದರ ಹಿಂದೆ ಇರುವ ಉದ್ದೇಶ ಒಂದೇ. ನಾವು ನಮ್ಮ ಜೀವನದಲ್ಲಿ ಪಡೆಯದೇ ಇದ್ದಿದ್ದನ್ನು ನೀವಾದರೂ ಪಡೀಲಿ ಅಂತಷ್ಟೇ. ನಿಮ್ಮನ್ನು ಬಿಟ್ಟಿರೋ ಶಕ್ತಿ ನಮಗಿಲ್ಲ ಕಣ್ರು. ದಯವಿಟ್ಟು ನಮ್ಮನ್ನು ಬಿಟ್ಟು ಹೋಗ್ಬೇಡಿ. ನಮ್ಮನ್ನು ಕ್ಷಮಿಸ್ಬಿಡಿ. ನೋ ಡ್ಯಾಡ್, ನೀವೀ ಕೈ ಮುಗಿಬಾರ್ದು ಡ್ಯಾಡಿ. ನಿಮ್ಮನ್ನು ಬಿಟ್ಟಿರೋ ಶಕ್ತಿ ನಮಗೂ ಇಲ್ಲ. ಡ್ಯಾಡಿ, ಮಮ್ಮಿ, ಲವ್ ಯು ಡ್ಯಾಡ್. ಯಾವತ್ತು ನಿಮ್ಮನ್ನು ಬಿಟ್ಬಿಟ್ಟು ಹೋಗಲ್ಲ. ಲವ್ ಯು ದೊಡ್ಡಪ್ಪ. ಇಲ್ಲಿ ಕ್ರಿಕೆಟ್ ಆಡಬಾರ್ದು ಅಂತ ಪಕ್ಕದಲ್ಲಿ ಗ್ರೌಂಡ್ ಇಲ್ಲ, ಅಲ್ಲಿ ಹೋಗಿ ಆಡಿ. ಯಾರು ಹೇಳಿ ಪಕ್ಕದಲ್ಲಿ ಆಡ್ಬೇಕು ಅಂತ? ಬಾರಿ ಬಂದ್ಬಿಟ್ಟು ಕ್ರಿಕೆಟ್ ಬಗ್ಗೆ ಗೊತ್ತಿರೋ ನನ್ನ ಕ್ರಿಕೆಟ್ ಬರಲ್ಲ ಅಂತೀನಿ. ಸ್ವಲ್ಪ ಟ್ರೇ ಇಟ್ಕೊಳ್ಳಿ. ಕೊಡಮ್ಮ ರಾಕೆಟ್. ರಾಕೆಟ್ ಇಟ್ಕೊಳ್ಳಿ. ಅಯ್ಯೋ ಯಾರಪ್ಪ, ನಾನು ಆಡಲ್ಲ. ಆಡಿ ಹೇಳ್ತಾ ಇದ್ದೀನಿ ಆಡೋ. ನೀವೇನು ಆ ದೇವ್ರು ಹೇಳಿದ್ರು ಕೂಡ ನಾನು ಆಡಲ್ಲ.